ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಛತ್ತೀಸ್ಗಢದಲ್ಲಿ ನಕ್ಸಲರ ಹೆಡೆಮುರಿ ಕಟ್ಟುವ ಕೇಂದ್ರೀಯ ಪಡೆಗಳ ಕಾರ್ಯ ಮುಂದುವರೆದಿದೆ. ಮಂಗಳವಾರ ಬೆಳಗ್ಗೆ ನಡೆದ ಗುಂಡಿನ ಚಕಮಕಿಯಲ್ಲಿ 12 ನಕ್ಸಲರು ಹತರಾಗಿದ್ದಾರೆ. ಗರಿಯಾಬಂದ್ ಜಿಲ್ಲೆಯ ಒಡಿಶಾ ಛತ್ತೀಸ್ಗಢ ಗಡಿಯಲ್ಲಿ ಸಿಆರ್ಪಿಎಫ್, ಒಡಿಶಾ ಹಾಗೂ ಛತ್ತೀಸ್ಗಢ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ನಕ್ಸಲರನ್ನ ಹೊಡೆದುರುಳಿಸಿದ್ದಾರೆ. ಸೋಮವಾರವಷ್ಟೇ ನಿಷೇಧಿತ ಸಿಪಿಐ ಮಾವೋವಾದಿ ಘಟಕದ 2 ಮಹಿಳಾ ನಕ್ಸಲರನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಮಂಗಳವಾರದ ಈ ಕಾರ್ಯಾಚರಣೆಯೊಂದಿಗೆ ಹತರಾದ ಮಾವೋವಾದಿಗಳ ಸಂಖ್ಯೆ 14ಕ್ಕೆ ಏರಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಹತರಾದ ನಕ್ಸಲರ ಸ್ಥಳದಿಂದ ಸೆಲ್ಫ್ ಲೋಡಿಂಗ್ ರೈಫಲ್ ಮತ್ತು ಸುಧಾರಿತ ಸ್ಫೋಟಕ ಸಾಧನಗಳು ಸೇರಿದಂತೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಳೆದ 2 ವಾರಗಳಿಂದ ಛತ್ತೀಸ್ಗಢ್ನಲ್ಲಿ ನಕ್ಸಲ್ ಎನ್ಕೌಂಟರ್ ಕಾರ್ಯಾಚರಣೆ ಬಿರುಸುಗೊಂಡಿದೆ. ಭದ್ರತಾ ಪಡೆಗಳು ನಿರಂತರವಾಗಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಸ್ತಾ ಇದೆ. ಕೇವಲ ಛತ್ತೀಸ್ಗಢ ಅಲ್ಲದೆ ಗಡಿಗೆ ಅಂಟಿಕೊಂಡಿರುವ ತೆಲಂಗಾಣ, ಒಡಿಶಾ ಹಾಗೂ ಜಾರ್ಖಂಡ್ ರಾಜ್ಯದಲ್ಲೂ ಕೇಂದ್ರೀಯ ಪಡೆಗಳು ಕೂಂಬಿಂಗ್ ನಲ್ಲಿ ತೊಡಗಿವೆ. ಹೀಗಾಗಿ ಇದು ನಕ್ಸಲರಿಗೆ ದೊಡ್ಡ ಬಿಸಿ ಮುಟ್ಟಿಸಿದೆ. ಒಮ್ಮೊಮ್ಮೆ ಅದೃಷ್ಟ ಸರಿ ಇಲ್ಲ ಅಂದ್ರೆ ಕಂಟಕಗಳು ಯಾವ ರೀತಿಯಾದರೂ ತೂರಿ ಬರಬಹುದು. ಇದಕ್ಕೆ ತಾಜಾ ಉದಾಹರಣೆ ಅನ್ನುವ ಹಾಗೆ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಿದ್ದ ಆರೋಪಿಗೆ ಆತ ತಿಂದಿದ್ದ ಪರೋಟ ಅಂಗಡಿಯೇ ಆತನ ಬಂಧನದಲ್ಲಿ ಮಾತ್ರ ಪಾತ್ರ ವಹಿಸಿದೆ. ಇದು ಕೇಳಲು ಅಚ್ಚರಿ ಎನಿಸಿರಬಹುದು, ಆದರೆ ಇಂಥದ್ದೊಂದು ವಿಷಯ ಪೊಲೀಸ್ ತನಿಖೆಯಲ್ಲಿ ಖಾತ್ರಿ ಪಟ್ಟಿದೆ. ಅಂದಹಾಗೆ ಬಂಧಿತ ವ್ಯಕ್ತಿ ಪೊಲೀಸರನ್ನ ದಾರಿ ತಪ್ಪಿಸಲು ಹಲವು ಮಾರ್ಗಗಳನ್ನ ಕಂಡುಕೊಂಡಿದ್ದ. ಆದರೆ ಆತ ಪರೋಟ ತಿಂದು ಹಣವನ್ನ ಗೂಗಲ್ ಪೇ ಮೂಲಕ ಪಾವತಿಸಿದ್ದ. ಇದು ಆತ ಇದ್ದ ಸ್ಥಳದ ಬಗ್ಗೆ ಪೊಲೀಸರು ಮಾಹಿತಿ ಪಡೆಯಲು ಸಹಕಾರಿಯಾಗಿದೆ. ಇದರಿಂದಾಗಿ ಆತನನ್ನ ಸುಲಭವಾಗಿ ಬಂಧನ ಮಾಡಲು ಸಾಧ್ಯವಾಗಿದೆ. ಈ ವಿಷಯವನ್ನ ಖುದ್ದು ಪೊಲೀಸರೇ ಹೊರಹಾಕಿದ್ದಾರೆ. ಆತನ ಗೂಗಲ್ ಪೇಮೆಂಟ್ ಹಿಸ್ಟರಿ ಆಧರಿಸಿ ಆಸಾಮಿಯನ್ನ ಕೆಡ್ಡಾಕೆ ಬೀಳಿಸಲಾಗಿದೆ. ಭಾನುವಾರದಂದು ಈ ಶಂಕಿತನನ್ನ ಮುಂಬೈ ಪೊಲೀಸರು ಬಂಧಿಸಿದ್ದರು. ಬಂಧಿತ ವ್ಯಕ್ತಿ ಬಾಂಗ್ಲಾದೇಶದ ಪ್ರಜೆಯಾಗಿದ್ದು ಭಾರತದಲ್ಲಿ ಅಕ್ರಮವಾಗಿ ವಾಸಿಸ್ತಾ ಇದ್ದ ಅನ್ನೋದು ತನಿಖೆಯಿಂದ ತಿಳಿದು ಬಂದಿದೆ. ಇನ್ನು ಇತ್ತ ಮುಂಬೈ ಲೀಲಾವತಿ ಆಸ್ಪತ್ರೆಯಿಂದ ಸೈಫ್ ಅಲಿ ಖಾನ್ ಬಿಡುಗಡೆಯಾಗಿದ್ದಾರೆ. ಚಾಕು ಇರಿತದ 6 ದಿನದ ಬಳಿಕ ಸೈಫ್ ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದ್ದಾರೆ. ತ್ರಿವೇಣಿ ಸಂಗಮ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭದ ವೈಭವ ಮುಂದುವರೆದಿದೆ. ದೇಶದ ಘಟಾನುಘಟಿ ಉದ್ಯಮಿಗಳು, ಗಣ್ಯರು ಪ್ರಯಾಗ್ರಾಜ್ನತ್ತ ಧಾವಿಸಿ ಬರುತ್ತಿದ್ದಾರೆ. ಇನ್ಫೋಸಿಸ್ ಸಂಸ್ಥಾಪಕಿ ಹಾಗೂ ರಾಜ್ಯಸಭಾ ಸದಸ್ಯೆ ಶ್ರೀಮತಿ ಸುಧಾಮೂರ್ತಿ ಮೇಳದಲ್ಲಿ ಪಾಲ್ಗೊಂಡಿದ್ದು ಜನಸಾಮಾನ್ಯರಂತೆ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇನ್ನು ಅದಾನಿ ಕಂಪನಿ ಒಡೆಯ ಗೌತಮ್ ಅದಾನಿ ಕುಟುಂಬ ಸಮೇತರಾಗಿ ಪಾಲ್ಗೊಂಡಿದ್ದು ಪೂಜಾ ಕೈಂಕರ್ಯ ನೆರವೇರಿಸಿದ್ದಾರೆ. ಕುಂಭದಲ್ಲಿ ಪಾಲ್ಗೊಳ್ಳುವುದು ಮಹಾಪ್ರಸಾದ ಅಂತ ಅದಾನಿ ಹೇಳಿದ್ದಾರೆ. ಇಸ್ಕಾನ್ ನಡೆಸುವ ಮಹಾನಿತ್ಯ ದಾಸೋಹದಲ್ಲಿ ಪಾಲ್ಗೊಂಡ ಅದಾನಿ ಕುಟುಂಬ ಖುದ್ದು ಭಕ್ತರಿಗೆ ಅನ್ನದಾನ ಮಾಡಿತು. ಅಂದಹಾಗೆ ಅದಾನಿ ಕಂಪನಿ ಕುಂಭಮೇಳದಲ್ಲಿ ಇಸ್ಕಾನ್ ಮೂಲಕ ಲಕ್ಷಾಂತರ ಜನರಿಗೆ ಉಚಿತ ಅನ್ನ ಪ್ರಸಾದ ನೀಡುತ್ತಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಹಿತ ಅನೇಕ ಗಣ್ಯರು ಆಗಮಿಸುವ ಸಾಧ್ಯತೆ ಇದೆ. ಫೆಬ್ರವರಿ 5ರಂದು ಪ್ರಧಾನಿ ಮೋದಿ ಪ್ರಯಾಗ್ರಾಜ್ಗೆ ಭೇಟಿ ನೀಡಲಿದ್ದು ಪುಣ್ಯ ಸ್ನಾನ ನೆರವೇರಿಸಲಿದ್ದಾರೆ. ಹೀಗಾಗಿ ಬಿಗಿ ಭದ್ರತೆಗೆ ಸಕಲ ವ್ಯವಸ್ಥೆ ಮಾಡಲಾಗ್ತಿದೆ. ಆತ್ಮಹತ್ಯೆಗೆ ಯತ್ನಿಸಿದ್ದ ಮಹಿಳೆ ಆಂಬ್ಯುಲೆನ್ಸ್ ಕಾರಣದಿಂದಾಗಿ ಪ್ರಾಣ ಬಿಟ್ಟ ಘಟನೆ ರಾಜಸ್ಥಾನದ ಬಿಲ್ವಾರ್ನಲ್ಲಿ ನಡೆದಿದೆ. ಆತ್ಮಹತ್ಯೆಗೆ ಯತ್ನಿಸಿದ್ದ ಮಹಿಳೆಯನ್ನ ಅವರ ಮನೆಯವರು ಆಂಬ್ಯುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು. ಇನ್ನೇನು ಆಸ್ಪತ್ರೆ ವಾರ್ಡ್ಗೆ ಸಾಗಿಸಬೇಕು ಎಂದಾಗ ಆಂಬ್ಯುಲೆನ್ಸ್ನ ಬಾಗಿಲು ಓಪನ್ ಆಗದೆ ಸಮಸ್ಯೆ ಮಾಡಿದೆ. ಸುಮಾರು 15 ನಿಮಿಷಗಳ ಕಾಲ ಹರಸಾಹಸ ಮಾಡಿದ ಬಳಿಕ ಬಾಗಿಲು ತೆರೆದಿದೆ. ಆದರೆ ಅಷ್ಟರಲ್ಲಿ ಮಹಿಳೆ ಪ್ರಾಣ ಬಿಟ್ಟಿದ್ದಾರೆ. ಆಂಬ್ಯುಲೆನ್ಸ್ ಕಾರಣದಿಂದಾಗಿ ಸೂಸೈಡ್ ಮಾಡಿಕೊಂಡ ಮಹಿಳೆ ಚಿಕಿತ್ಸೆ ವಿಳಂಬವಾಗಿ ಸಾವಿಗೀಡಾಗಿದ್ದಾರೆ. ಈ ಕುರಿತು ಮಹಿಳೆಯ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ಇದು ಸರ್ಕಾರಿ ವ್ಯವಸ್ಥೆಯ ದುರಂತ ನೋಟ ಅಂತ ಜರೆದಿದ್ದಾರೆ. ಅಲ್ಲದೆ ಆಂಬ್ಯುಲೆನ್ಸ್ ನಲ್ಲಿ ಆಮ್ಲಜನಕ ಸೌಲಭ್ಯವಿರಲಿಲ್ಲ ಅಂತ ಆರೋಪಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚನೆ ವಿಪರೀತವಾಗಿದೆ. ಅದರಲ್ಲೂ ಸೈಬರ್ ವಂಚಕರು ಹೊಸ ವಿಧಾನಗಳನ್ನ ಬಳಸ್ತಾ ಇದ್ದಾರೆ. ಅದರ ಮೂಲಕ ಜನರನ್ನ ಸುಲಭವಾಗಿ ಮೋಸ ಮಾಡುತ್ತಿದ್ದಾರೆ. ಇತ್ತ ಎಷ್ಟೇ ಅರಿವು ಮೂಡಿಸಿದ್ರೂ ಜನರು ಆನ್ಲೈನ್ ವಂಚನೆ, ಫಿಶಿಂಗ್, ಮಾಲ್ವೇರ್ ದಾಳಿಗಳು ಮತ್ತು ಇತರ ವಿಧಾನಗಳ ಮೂಲಕ ವಂಚಕರ ಬಲೆಗೆ ಬೀಳುತ್ತಿದ್ದಾರೆ. ಇಂಥದ್ದೇ ಸೈಬರ್ ವಂಚನೆಯ ವಿರಳ ಪ್ರಕರಣವೊಂದು ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಸೈಬರ್ ಅಪರಾಧಿಗಳು ಖತರ್ನಾಕ್ ಎನ್ನುವ ಹೊಸ ಐಡಿಯಾ ಮಾಡಿ ವಂಚನೆ ಮಾಡಿದ್ದಾರೆ. ವ್ಯಕ್ತಿಯೊಬ್ಬರಿಗೆ ಉಚಿತ ಮೊಬೈಲ್ ಫೋನ್ ಗಿಫ್ಟ್ ನೀಡಿ ಅವರು ಸಿಮ್ ಕಾರ್ಡ್ ಹಾಕಿ ಆಕ್ಟಿವೇಟ್ ಮಾಡಿದ ತಕ್ಷಣ
ಅವರ ಬ್ಯಾಂಕ್ ಖಾತೆಯಿಂದ ಹಣ ಗುಳಂ ಸ್ವಾಹ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದು ಹೇಗ್ ಸಾಧ್ಯ ಅಂತ ಯೋಚಿಸಿದ್ರು, ಕಣ್ ತೆರೆಯುವಷ್ಟರಲ್ಲಿ ಹಣವನ್ನ ಮಂಗಮಾಯವಾಗಿಸಿದ್ದಾರೆ. ಅಂದಹಾಗೆ ಉಡುಗೊರೆಯಾಗಿ ನೀಡಿದ್ದ ಮೊಬೈಲ್ನಲ್ಲಿ ಮೊದಲೇ ಸ್ಪೈ ಸಾಫ್ಟ್ವೇರ್ ಸ್ಥಾಪಿಸಲಾಗಿತ್ತಂತೆ. ಅದರ ಮೂಲಕ ಮೊಬೈಲ್ನಲ್ಲಿನ ದತ್ತಾಂಶಗಳನ್ನ ಪಡೆದು ಈ ಫ್ರಾಡ್ ಎಸಗಲಾಗಿದೆ. ಮೊದಲಿಗೆ ಕರೆಯೊಂದಿಗೆ ಈ ಸ್ಕ್ಯಾಮ್ ಪ್ರಾರಂಭವಾಯಿತಂತೆ. ವಂಚಕ ಕರೆ ಮಾಡಿ ತಾನು ಅಂತಾರಾಷ್ಟ್ರೀಯ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ಅನ್ನ ಒದಗಿಸುವ ವ್ಯಕ್ತಿ, ತಾವು ಕ್ರೆಡಿಟ್ ಕಾರ್ಡ್ ತೆಗೆದುಕೊಂಡ್ರೆ ಕೋಟ್ಯಂತರ ರೂಪಾಯಿ ಸಾಲವನ್ನ ಸುಲಭದ ಬಡ್ಡಿ ದರದಲ್ಲಿ ಪಡೆಯಬಹುದು ಅಂತ ಹೇಳಿ ನಂಬಿಸಿದ್ದಾನೆ. ಬಳಿಕ ಕ್ರೆಡಿಟ್ ಕಾರ್ಡ್ನ ಲಕ್ಕಿ ಡ್ರಾದಲ್ಲಿ ಮೊಬೈಲ್ ಫೋನ್ ಗೆದ್ದಿದ್ದೀರಿ ಅಂತ ನಂಬಿಸಿ ಫೋನ್ ಗಿಫ್ಟ್ ನೀಡಿದ್ದಾರೆ. ಬಳಿಕ ಆ ವ್ಯಕ್ತಿ ಹೊಸ ಫೋನ್ ಆಕ್ಟಿವ್ ಮಾಡಿದ ತಕ್ಷಣ ಹಣವನ್ನ ಎಗರಿಸಿದ್ದಾರೆ. ಸರಿಸುಮಾರು 2,80,00,000 ರೂಪಾಯಿ ವಂಚನೆ ಆಗಿರುವುದು ತಿಳಿದು ಬಂದಿದೆ. ಈ ಕುರಿತು ಸೈಬರ್ ಸೆಲ್ ನಲ್ಲಿ ಪ್ರಕರಣ ದಾಖಲಾಗಿದೆ. ಮೇಘಾಲಯದಲ್ಲಿ ಮಂಗಳವಾರ ಮತ್ತೊಮ್ಮೆ ಭೂಕಂಪನದ ಅನುಭವವಾಗಿದೆ. ಮಂಗಳವಾರ ಮಧ್ಯಾಹ್ನ 12:34 ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ 4.1 ತೀವ್ರತೆ ದಾಖಲಾಗಿದೆ. ಭೂಮಿಯ 10 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಬಿಂದು ಇತ್ತು ಅಂತ ಹೇಳಲಾಗಿದೆ. ಮೇಘಾಲಯದ ನೈಋತ್ಯ ಕಾಸಿ ಹಿಲ್ ಪ್ರದೇಶದಲ್ಲಿ ಈ ಕಂಪನದ ಅನುಭವವಾಗಿದೆ. ಕಳೆದ ಹಲವು ತಿಂಗಳುಗಳಿಂದ ಈಶಾನ್ಯ ಭಾಗದಲ್ಲಿ ನಿರಂತರವಾಗಿ ಲಘು ಕಂಪನಗಳು ದಾಖಲಾಗುತ್ತಿವೆ. ಕಳೆದ 15 ದಿನಗಳ ಹಿಂದೆ ಹಿಮಾಲಯ ಶ್ರೇಣಿಯಲ್ಲಿ ಪ್ರಬಲ ಭೂಕಂಪ ಸಂಭವಿಸಿತ್ತು. ಸದ್ಯ ಈ ಲಘು ಕಂಪನದಿಂದ ಯಾವುದೇ ಹಾನಿ ಸಂಭವಿಸಿಲ್ಲ. ಆದರೆ ಜನತೆ ಲಘು ಕಂಪನ ಅನುಭವಿಸುತ್ತಿದ್ದಂತೆ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಮೇಘಾಲಯ ಸಹ ಹಿಮಾಲಯ ಶ್ರೇಣಿಯ ಹೊರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಲಘು ಕಂಪನ ಸೆಳೆದಿದೆ. ಇನ್ನು ಚೀನಾದ ನೆರೆ ರಾಷ್ಟ್ರ ತೈವಾನ್ನಲ್ಲೂ ಪ್ರಬಲ ಭೂಕಂಪ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 6ರಷ್ಟು ತೀವ್ರತೆ ದಾಖಲಾಗಿದೆ. ಘಟನೆಯಲ್ಲಿ 15 ಮಂದಿಗೆ ಗಾಯಗಳಾಗಿದೆ. ಕಂಪನದ ಕೇಂದ್ರ ಬಿಂದು ಯುಜಿಂಗ್ನಿಂದ ಉತ್ತರಕ್ಕೆ 12 ಕಿಲೋಮೀಟರ್ ದೂರದಲ್ಲಿ ಇತ್ತು ಎನ್ನಲಾಗಿದೆ. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಶಾಕಿಂಗ್ ನಿರ್ಧಾರಗಳು ಹೊರಬೀಳ್ತಾ ಇವೆ. ಟ್ರಂಪ್ ಅಧಿಕಾರ ವಹಿಸಿಕೊಂಡ ದಿನವೇ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅಮೆರಿಕ ಹೊರಬರುವ ನಿರ್ಧಾರ ಪ್ರಕಟಿಸಿದ್ದಾರೆ. ಈ ಕುರಿತ ಆದೇಶಕ್ಕೆ ಸಹಿ ಹಾಕಿರುವ ಅವರು ಇನ್ಮುಂದೆ ಅಮೆರಿಕ ವಿಶ್ವ ಆರೋಗ್ಯ ಸಂಸ್ಥೆಯ ಭಾಗವಾಗಿರೋದಿಲ್ಲ ಅಂತ ತಿಳಿಸಿದ್ದಾರೆ. ಶ್ವೇತಭವನದಲ್ಲಿ ಆದೇಶಕ್ಕೆ ಸಹಿ ಹಾಕಿದ ಟ್ರಂಪ್ ವಿಶ್ವ ಆರೋಗ್ಯ ಸಂಸ್ಥೆಯ ವಿರುದ್ಧ ಮತ್ತೆ ಪರೋಕ್ಷ ಅಸಮಾಧಾನ ಹೊರಹಾಕಿದ್ದಾರೆ. ಈ ಹಿಂದೆ ಕೊರೋನಾ ಸಮಯದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಮೇಲೆ ಟ್ರಂಪ್ ತೀವ್ರ ವಾಗ್ದಾಳಿ ನಡೆಸಿದ್ರು. WHO ಅಮೆರಿಕದ ವಿರುದ್ಧ ಪಕ್ಷಪಾತ ಮಾಡ್ತಾ ಇದೆ, ಇಲ್ಲಿ ಚೀನಾಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತಿದೆ ಅಂತ ಆರೋಪಿಸಿದ್ದರು. ಅದರಂತೆ ಇದೀಗ ವಿಶ್ವ ಆರೋಗ್ಯ ಸಂಸ್ಥೆಯಿಂದಲೇ ಅಮೆರಿಕ ಹೊರಬಿದ್ದಿದೆ. ಇತ್ತೀಚಿನ ವರ್ಷಗಳಲ್ಲಿ ವಿಶ್ವಸಂಸ್ಥೆ ಕೇವಲ ನಾಮಕಾವಸ್ಥೆಯಾಗಿದೆ. ಇಲ್ಲಿ ಹೊರಬೀಳುವ ನಿರ್ಧಾರಗಳಿಗೆ ವಿಶ್ವದ ಅನೇಕ ರಾಷ್ಟ್ರಗಳು ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಿಲ್ಲ. ವಿಶೇಷವಾಗಿ ವಿಟೋ ಅಧಿಕಾರ ಹೊಂದಿರುವ ರಾಷ್ಟ್ರಗಳೇ ವಿಶ್ವಸಂಸ್ಥೆಯ ನಿಯಮಗಳನ್ನ ಪಾಲಿಸುತ್ತಿಲ್ಲ. ಇದೀಗ ಅದರ ಮುಂದುವರಿದ ಭಾಗದಂತೆ ಅಮೆರಿಕ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿರುವ WHO ನಿಂದಲೇ ಹೊರಬಿದ್ದಿದೆ. ಇನ್ನು ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದಲೂ ಅಮೆರಿಕ ಹಿಂದೆ ಸರಿಯುವ ಸಾಧ್ಯತೆ ಇದೆ. ಈಗಾಗಲೇ ಈ ಕುರಿತು ಸುಳಿವು ನೀಡಿರುವ ಟ್ರಂಪ್ ಪ್ಯಾರಿಸ್ ಹವಾಮಾನ ಒಪ್ಪಂದಕ್ಕೂ ಎಳ್ಳು ನೀರು ಬಿಡುವುದು ಖಚಿತವಾಗಿದೆ. ಈ ಕುರಿತು ಶ್ವೇತಭವನ ಸುಳಿವು ನೀಡಿದೆ. ಅಮೆರಿಕದ ಲಾಸ್ ಏಂಜಲೀಸ್ ಕಾಡ್ಗಿಚ್ಚಿನ ಕರಾಳ ನೆನಪು ಇರುವಂತೆಯೇ ಇದೀಗ ಟರ್ಕಿಯಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ಟರ್ಕಿಯ ರೆಸಾರ್ಟ್ ಒಂದರಲ್ಲಿ ಬೆಂಕಿ ಅನಾಹುತ ನಡೆದಿದೆ. ದುರಂತದಲ್ಲಿ ಇದುವರೆಗೂ ಕನಿಷ್ಠ 66 ಜನ ಮರಣ ಹೊಂದಿದ್ದಾರೆ. ಮೃತರೆಲ್ಲ ಮಲಗಿದ್ದಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ವಾಯುವ್ಯ ಟರ್ಕಿಯಲ್ಲಿ ಇರುವ ಸ್ಕೀ ರೆಸಾರ್ಟ್ ಎಂಬ ಐಷಾರಾಮಿ ಹೋಟೆಲ್ನಲ್ಲಿ ಈ ಭೀಕರ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ 51 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಟರ್ಕಿಯ ಆಂತರಿಕ ಸಚಿವ ಅಲಿ ಎರ್ಲಿಕಾಯ ತಿಳಿಸಿದ್ದಾರೆ. ರಾಜಧಾನಿ ಅಂಕಾರದಿಂದ ವಾಯುವ್ಯಕ್ಕೆ 170 ಕಿಲೋಮೀಟರ್ ದೂರದಲ್ಲಿ ಈ ರೆಸಾರ್ಟ್ ಇದೆ ಎನ್ನಲಾಗಿದೆ. ಸದ್ಯ ಬೆಂಕಿಯನ್ನ ನಿಯಂತ್ರಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಅಂತ ಮೂಲಗಳು ತಿಳಿಸಿವೆ. 12 ಅಂತಸ್ತಿನ ಈ ಕಟ್ಟಡದಲ್ಲಿ ಬೆಳಗಿನ ಜಾವ 3:33 ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ ಎನ್ನಲಾಗಿದೆ. ರೆಸಾರ್ಟ್ನಲ್ಲಿದ್ದವರು ನಿದ್ದೆಯಲ್ಲಿದ್ದಾಗ ದುರಂತ ನಡೆದು ಹೋಗಿದೆ. ಹೀಗಾಗಿ ಮೃತರ ಸಂಖ್ಯೆ ಕ್ಷಣಕ್ಕೂ ಏರುತ್ತಿದೆ. ಇದರಿಂದ ಎಚ್ಚರಗೊಂಡ ಕೆಲವು ಗ್ರಾಹಕರು ಪ್ರಾಣ ಉಳಿಸಿಕೊಳ್ಳಲು ಹಗ್ಗ ಮತ್ತು ಬೆಡ್ಶೀಟ್ ಬಳಸಿ ಕಟ್ಟಡದಿಂದ ಪಾರಾಗಿದ್ದಾರೆ. ಅವಘಡದ ಸಮಯದಲ್ಲಿ ರೆಸಾರ್ಟ್ನಲ್ಲಿ 238 ಜನರು ತಂಗಿದ್ದರು ಎನ್ನಲಾಗಿದೆ. ಇನ್ನು ದುರಂತಕ್ಕೆ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ. ಟರ್ಕಿ ಸರ್ಕಾರ ತನಿಖೆಗೆ ಆದೇಶ ನೀಡಿದೆ. ಭಾರತ ಹಾಗೂ ಚೀನಾದೊಂದಿಗೆ ಸಮಾನಾಂತರ ಸಂಬಂಧಕ್ಕೆ ಶ್ರೀಲಂಕಾ ಆದ್ಯತೆ ನೀಡುತ್ತಿದೆ. ತಮ್ಮ ಮೊದಲ ವಿದೇಶ ಭೇಟಿಯನ್ನ ಭಾರತದೊಂದಿಗೆ ಆರಂಭಿಸಿದ್ದ ಅಧ್ಯಕ್ಷ ಅನೂರ್ ಕುಮಾರ್ ದಿಸ್ಸನಾಯಕೆ ಇದೀಗ ಚೀನಾ ಪ್ರವಾಸದಲ್ಲೂ ಭರ್ಜರಿ ಒಪ್ಪಂದಗಳಿಗೆ ಅನುಮೋದನೆ ಪಡೆದುಕೊಂಡಿದ್ದಾರೆ. ಜನವರಿ 14ರಿಂದ 17ರವರೆಗೆ ಬೀಜಿಂಗ್ ಭೇಟಿಯಲ್ಲಿದ್ದ ಶ್ರೀಲಂಕಾ ಅಧ್ಯಕ್ಷರು ಹಲವು ಮಹತ್ವದ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ.
ಇದರಲ್ಲಿ $3.7 ಬಿಲಿಯನ್ ಮೊತ್ತದ ಹಂಬನ್ ತೋಟದಲ್ಲಿ ತೈಲ ಸಂಸ್ಕರಣಾಗಾರ ಸ್ಥಾಪನೆಯು ಸೇರಿಕೊಂಡಿದೆ. ಚೀನಾದೊಂದಿಗೆ ಒಟ್ಟು 15 ಒಪ್ಪಂದಗಳು ಏರ್ಪಟ್ಟಿವೆ ಎನ್ನಲಾಗಿದೆ. ಇದರಲ್ಲಿ ವ್ಯಾಪಾರ, ಕೃಷಿ, ಡಿಜಿಟಲ್ ಆರ್ಥಿಕತೆ, ಶಿಕ್ಷಣ ಮತ್ತು ಹವಾಮಾನ ಕ್ರಮದಲ್ಲಿ ವಿಸ್ತೃತ ಸಹಕಾರ ಸೇರಿವೆ. ಇನ್ನು ಶ್ರೀಲಂಕಾದ ಸಾಲ ಪುನರ್ರಚನೆಗೆ ಸಹಾಯ ಮಾಡಲು ಚೀನಾ ಒಪ್ಪಿಕೊಂಡಿದೆ. ಜೊತೆಗೆ ಲಾಜಿಸ್ಟಿಕ್ಸ್, ಹಸಿರು ಅಭಿವೃದ್ಧಿ ಮತ್ತು ಡಿಜಿಟಲ್ ರೂಪಾಂತರದಲ್ಲಿ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಪ್ರತಿಜ್ಞೆ ಮಾಡಿದೆ. ದಾಖಲೆ ಮೇಲೆ ದಾಖಲೆ ಬರೆಯುತ್ತಿರುವ ಐಸಿಸಿ ಅಂಡರ್ 19 ಮಹಿಳಾ ಟೀಮ್ ಇಂಡಿಯಾ ಮಂಗಳವಾರ ಮತ್ತೊಂದು ಐತಿಹಾಸಿಕ ಸಾಧನೆ ಮಾಡಿದೆ. ಅಂಡರ್ 19 ಮಹಿಳಾ T20 ವಿಶ್ವಕಪ್ ಪಂದ್ಯದಲ್ಲಿ ಕೇವಲ 17 ಎಸೆತದಲ್ಲೇ ಮಲೇಷ್ಯಾವನ್ನ ಸೋಲಿಸಿದೆ. ಇಡೀ ಮಲೇಷ್ಯಾ ತಂಡ 31 ರನ್ಗಳಿಗೆ ಆಲ್ಔಟ್ ಆಗಿದೆ. ಈ ಸಾಧನೆಯೊಂದಿಗೆ ಎ ಗ್ರೂಪ್ನಲ್ಲಿ ಸತತ 2 ಗೆಲುವಿನೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಭಾರತೀಯ ಸಿಂಹಿಣಿಯರು ಅಗ್ರಸ್ಥಾನ ತಲುಪಿದ್ದಾರೆ. ಇದಕ್ಕೂ ಮೊದಲು ಟೀಂ ಇಂಡಿಯಾ ವೆಸ್ಟ್ ಇಂಡೀಸ್ ವಿರುದ್ಧ 9 ವಿಕೆಟ್ಗಳಿಂದ ಜಯ ದಾಖಲಿಸಿತ್ತು. ಕೌಲಾಲಂಪುರದ ಬಯುಮಾಸ್ ಓವೆಲ್ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಮಲೇಷ್ಯಾ ತಂಡಕ್ಕೆ ಉತ್ತಮ ಆರಂಭ ಸಿಗಲಿಲ್ಲ. ಎರಡನೇ ಓವರ್ನಲ್ಲಿ ಮಲೇಷ್ಯಾ ತಂಡಕ್ಕೆ ಮೊದಲ ಹೊಡೆತ ಬಿತ್ತು. ಸ್ವಲ್ಪ ಸಮಯದಲ್ಲೇ ಅವರ ಇಡೀ ಇನ್ನಿಂಗ್ಸ್ 14.3 ಓವರ್ಗಳಲ್ಲೇ ಕೊನೆಗೊಂಡಿತು. ಭಾರತದ ಸ್ಟಾರ್ ಎಡಗೈ ಸ್ಪಿನ್ನರ್ ವೈಷ್ಣವಿ ಶರ್ಮಾ ಮಾರಕ ಬೌಲಿಂಗ್ ಮಾಡಿ 14ನೇ ಓವರ್ನಲ್ಲಿ ಸತತ 3 ವಿಕೆಟ್ಗಳನ್ನು ಪಡೆಯುವ ಮೂಲಕ ಹ್ಯಾಟ್ರಿಕ್ ಪೂರೈಸಿದ್ರು. ಅದರೊಂದಿಗೆ ಜಯದ ಹೊಸ ದಾಖಲೆ ಬರೆದರು. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.